ಅನುಭವ ಮಂಟಪದ ಚಾರಿತ್ರಿಕ ದಾಖಲೆ ಏನು ಸರ್? ಇದ್ರ ಬಗ್ಗೆ ನಾನು ಜೇರು ಉತ್ತರ ಕೊಡೋಗತ್ತೆ ಇಲ್ಲ. ಯಾಕೆಂದರೆ ಅವರು ಏನು ಹೇಳಿದ್ದಾರೆ, ವೀಣಾ ಬಣ್ಣಂಜಿಯವರೇ ಇದ್ರ ಬಗ್ಗೆ ಉಲ್ಟಾ ಹೇಳಿಬಿಟ್ಟಿದ್ರೆ ನಾನು ಅದನ್ನು ಅದೇ ದಾಖಲೆ ಇಟ್ಕೊಂಡು ಅವ್ರು ಹೇಳಿದ್ರು ಸುಳ್ಳು ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರೇನು ಹೇಳಿದ್ರು, ಹರಿಹರನ ರಗಳೆ 17ನೇ ಶತಮಾನ ಅಂತ್ಯದಲ್ಲಿ 13ನೇ ಶತಮಾನ ಆರಂಭದಲ್ಲಿ ಬರೆದಂಥದ್ದು ಓಲ್ಡೆಸ್ಟ್. ಬಸವಣ್ಣನವರು ಕಾಲವಶವಾದ ಸುಮಾರು 40-50 ವರ್ಷಗಳ ಅವಧಿಯಲ್ಲಿ ಬರೆದಂಥದ್ದು ಓಲ್ಡೆಸ್ಟ್ ಒನ್. ಅದೇ ಕಾಲದಲ್ಲಿ ಇನ್ನೊಂದು 8-10 ವರ್ಷ ಬಿಟ್ಟು ಬರೆದಂಥದ್ದು ಎರಡನೇದು ಪಾಲುಕರಿಗೆ ಸೋಮನಾಥ್ ಅಂತ ತೆಲುಗು ಕವಿ, ಕನ್ನಡ ತೆಲುಗು ಎರಡು. ಅವರ ಸಮಾಧಿ ಇಲ್ಲೇ ಇದೆ, ಬೆಂಗಳೂರು ಜಿಲ್ಲೆಯಲ್ಲೇ ಇದೆ. ಪಾಲುಕರಿಗೆ ಸೋಮನಾಥ ಅವರು ತೆಲುಗು ಕನ್ನಡ ಎರಡೂ ಭಾಷೆಗಳಲ್ಲಿ ಪ್ರಣೀತಿದ್ರು. ಅವರು ಬರೆದಂಥ 13ನೇ ಶತಮಾನದ ಆರಂಭದಲ್ಲಿ ಬಸವಣ್ಣವರು ತೀರೋದ ಒಂದು 50-60 ವರ್ಷಗಳ ಅವಧಿಯಲ್ಲಿ ಬರೆದಂಥ ಬಸವ ಪುರಾಣಮು ಅಂತ ತೆಲುಗು ಕೃತಿ, ಕನ್ನಡದಲ್ಲಿ ಅದನ್ನು ಸರಿಸಮಾನದ ಮತ್ತೊಂದು ಕಾಪಿನ 1668ರಲ್ಲಿ ಭೀಮಕವಿ ಅನ್ನೋರು ಬರೆದಾರೆ. ಇವರು ಹೇಳಿದ್ದು ಭೀಮಕವಿ ಭಾಳಷ್ಟು ಆಧಾರ ತಗೊಂಡಿದ್ದು ಪಾಲುಕರಿಗೆ ಸೋಮನಾಥನ ಕೃತಿಯಿಂದ. ಪಾಲುಕರಿಗೆ ಸೋಮನಾಥನ ಕೃತಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂದರೆ, ಈ ಹರಿಹರನ ಬಸವರಾಜ ದೇವರ ರಗಳಿಗೆ ಇದ್ದಂಥ ಮಹತ್ವ ಅದಕ್ಕೂ ಇದೆ, ಅದು ಸಮಕಾಲೀನ. ಇನ್ನೂ ಒಂದು ಹೇಳಿಲ್ಲ ಅವರು, ನಾನು ಹೇಳ್ತೇನೆ. ಪಂಡಿತ ಆರಾಧ್ರಿ ಅಂತ ಒಬ್ಬ ಆರಾಧ್ಯ ಶೈವ ಬ್ರಾಹ್ಮಣರಿದ್ದರು, ಅವರು ಬರೆದಾರೆ ಬಸವಗೀತೆ ಅಂತ, ಅವರು ಬರೆದಾರೆ ಶಿವತತ್ವ ಸಾರ ಅಂತ. ಅವರು ಬಸವಣ್ಣನವರಲ್ಲಿ ಭಾಳಷ್ಟು ಅಭಿಮಾನ ಇಟ್ಕೊಂಡು ನೋಡೋಕೆ ಬರ್ತಾರೆ. ಬಸವಣ್ಣವ್ರು ತೀರಿ ಹೋಗಿರ್ತಾರೆ, ಭಾಳ ದುಃಖದಿಂದ ಹೋಗಿ ಅವ್ರು ಬರೀತಾರೆ. ವೀಣಾ ಅವರು ಅದ್ರ ಬಗ್ಗೆ ಹೇಳಿಲ್ಲ, ನಾನು ಹೇಳ್ತೇನೆ ಅದನ್ನು. ಇವು ಎಲ್ಲದರಲ್ಲಿ ವೀಣಾ ಅವ್ರು ಹೇಳಿದ್ದು ಹರಿಹರನ ರಗಳೆಯಲ್ಲಿ ಇಲ್ಲೋ, ಬಸವ ಪುರಾಣದಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ನಾವು ಮತ್ತೊಮ್ಮೆ ತೆಗೆದು ನೋಡಿದ್ದೀವಿ. ಆಮೇಲೆ ಇವೆಲ್ಲ ದಾಖಲೆನ ನೋಡಿದೆ. ಅವರು ಹೇಳಿದೆ 2-3 ದಿವಸದಲ್ಲಿ ಉತ್ತರ ಕೊಟ್ಟಿದ್ದೀನಿ, 4 ದಿವಸದಲ್ಲಿ ನೋಡಿದಾಗ ಇದೆ. ಅವರು ನೋಡಿಲ್ಲ ಅಥವಾ ನೋಡಿದರೆ ಉದ್ದೇಶಪೂರ್ವಕವಾಗಿ ಸತ್ಯವನ್ನು ಅಡಗಿಸ್ತಾ ಇದ್ದಾರೆ ಅಥವಾ ಡಿಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನು ತಿಳಿದ ಪ್ರಕಾರ ವೀಣಾ ಅವರು ಅದನ್ನು ಹೇಳಿದ್ರಿಂದ ಅವ್ರು ಓದಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅವರು ಹೇಳಿದ್ದಾರೆ ಓದಿನೂ ಇಲ್ಲ ಅಂತ ತಿಳ್ಕೊಂಡು ಓದಿದ್ದೀನಿ ಅಂತ. ಪೂರ ಓದಿಲ್ಲ ಒಂದು ಅರ್ಥ, ಓದಿದರೆ ಅರ್ಥ ಮಾಡ್ಕೊಂಡಿಲ್ಲ ಎರಡನೇ ಅರ್ಥ, ಎರಡೂ ಆಗಿತ್ತು. ಓದಿದ್ರು ಪೂರ ಓದಿದ್ರು ಅರ್ಥ ಆಗಿತ್ತು ಅಂದರೆ ಈ ಸುಳ್ಳನ್ನು ಹೇಳ್ತಿದ್ರೆ ಯಾಕೆ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಬಂದಿರೋದು. ಹರಿಹರನ ರಗಳೆಯಲ್ಲಿ ಈ ಅನುಭವ ಮಂಟಪ ಅನ್ನೋದು ಇತ್ತು ಅನ್ನೋದಕ್ಕೆ 3 ಚಾಪ್ಟರ್ಗಳಲ್ಲಿ ಬಂದಿದೆ. ಆ ಸಂಧಿಗಳನ್ನು ನಾವು ಕೊಟ್ಟಿದ್ದೇನೆ, ನೀವು ಬೇಕಾದ್ರೆ ಕೊಡ್ತೇನೆ, ಪೇಜ್ ಕೂಡ ಕೊಡ್ತೇನೆ, ಅಲ್ಲಿ ಕೊಟ್ಟಿದ್ದೇನೆ. ಅವ್ರಿಗೆ ಬಂದಿದೆ, ಆದರೆ ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ? ಇದು ಒಂದು. ಎರಡನೇದು ಇನ್ನೊಂದು ಇದೆ, ಮಹಾಮನೆಗೆ ಅನೇಕ ಬೇರೆ ಬೇರೆ ಹೆಸರುಗಳಿದ್ವು. ಒಂದು ಮಹಾಮನೆ ಅನ್ನೋ ಕಟ್ಟಡದಲ್ಲಿ, ಅದು ಬಸವಣ್ಣನವರ ಅರಮನೆ, ಬಸವಣ್ಣ ಸ್ಥಾನ ಆಗಿತ್ತು, ಅಲ್ಲಿ ನಡೆಯುತ್ತಿತ್ತು. ಮಹಾಮನೆ ಅಂದರೆ ಅನುಭವ ಮಂಟಪ, ಅನುಭವ ಮಂಟಪ ಅಂದರೆ ಮಹಾಮನೆ, ಎರಡೂ ಅಲ್ಲಿ ನಡೆಯುತ್ತಿದ್ದು ಅಂತ ತಿಳ್ಕೊಂಡು ಅದಕ್ಕೂ ಇದ್ದಾರೆ. ಮಹಾಮನೆಯ ರೆಫರೆನ್ಸಸ್ಸು ಹರಿಹರ ದೇವನ ಏನದು ರಗಳೆಯಲ್ಲಿ, ಬಸವರಾಜ ದೇವರ ರಗಳೆಯಲ್ಲಿ ಅದು ಒಂದು 7-8 ಸಲ ಬಂದಿದೆ. ಅದ್ರ ಬಗ್ಗೆ ಇವರು ಬಂದಿಲ್ಲ ಅಂತ ಹೇಳ್ತಾರೆ, ನಾವು ಆ ದಾಖಲೆ ಕೊಡ್ತೀವಿ. ಬಂದಿರೋ ಬಗ್ಗೆನೂ ಹೇಳಬೇಕು, ಅನುಭವ ಮಂಟಪದಾಗೇ ಇದೆ ದಾಖಲೆಗಳು. ಇದು ಒಂದನೇ ಸುಳ್ಳು. ಎರಡನೇದು ಪಾಲುಕರಿಗೆ ಸೋಮನಾಥ ಬರೆದಂಥ ಆಧಾರ ಇಟ್ಕೊಂಡು ಬರೋದ ಕನ್ನಡ ಬಸವ ಪುರಾಣದಲ್ಲಿ ಬಂದಿಲ್ಲ, ಬಂದಿದೆ. ಎಷ್ಟು ಸಲ ಬಂದಿದೆ ಅದನ್ನು ನಾನು ಇಲ್ಲಿ ಕೂಡ ಅಧ್ಯಾಯ ಚಾಪ್ಟರ್ ಅಷ್ಟೇ ಅಲ್ಲದೆ ಒಳಗಡೆ ಪೇಜ್ ನಂಬರು ಕೂಡ ಸಂಧಿಗಳನ್ನು ಕೊಟ್ಟಿದ್ದೀನಿ ಅದರಲ್ಲಿ. ಅಂದರೆ ಯಾಕೆ ಹೇಳ್ತಿರ್ತಾರೆ ಅವರು ಕೊಡುವ ಆಧಾರ, ನಾನು ಇನ್ನೂ ಅದಕ್ಕೆ ಹೆಚ್ಚಿಗೆ ಆಧಾರ ಕೊಡಬಲ್ಲೆ. ವಚನಗಳಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ಅವರು ಕ್ಲೇಮ್ ಮಾಡ್ತಾರೆ, ನಾನು ವಚನಗಳನ್ನು ಎಲ್ಲ ಸಂಪೂರ್ಣ ಓದಿಲ್ಲ, ಮಹತ್ವ ವಚನ ಓದಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಈ ವಚನಗಳನ್ನ ಅವ್ರು ಓದಿಲ್ಲ. ಯಾರ ವಚನಗಳು? ಅನುಭವ ಮಂಟಪ ಇತ್ತೋ ಇಲ್ವೋ, ಚರ್ಚೆ ನಡೀತಾ ಇತ್ತೋ ಇಲ್ವೋ, ಅಲ್ಲಿ ಒಂದು ಈ ಗೋಷ್ಠಿ ಆಗ್ತಿತ್ತಿಲ್ಲೋ ಅಂತ ನೋಡಬೇಕಾಗಿತ್ತು. ಅಂದರೆ ಅತ್ಯಂತ ನಿಕಟವಾದಂಥ ಯಾರ್ದು ಇದ್ದರೆ ಅವರ ಮನೆಯ ಒಡತಿ. ಯಾರು ಒಡತಿ? ಬಸವಣ್ಣನವರ ಪತ್ನಿ. ಅವರ ಬಸವಣ್ಣನವರ ಅಕ್ಕ ನಾಗಮ್ಮನ ವಚನದಲ್ಲಿ ನೇರವಾಗಿ ಬಂದಿದೆ. ನೀಲಮ್ಮನ ವಚನದಲ್ಲಿ ಅನುಭವ ಮಂಟಪ ಅನ್ನೋ ಶಬ್ದ ಉಪಯೋಗ ಮಾಡ್ಕೊಂಡ್ಬಿಟ್ರೆ, ಅನುಭವ ಮಂಟಪವನ್ನು ನಡೆಸಿ ಅನುಭಾವಿಯಾದ ಬಸವಣ್ಣ ಅನ್ನೋ ಶಬ್ದನೇ ನೇರವಾಗಿ ನೀಲಮ್ಮನ ವಚನದಲ್ಲಿ ಬರ್ತದೆ. ಅಕ್ಕ ನಾಗಮ್ಮ ಬಹಳ ದುಃಖ ತಪ್ತಳಾಗಿ ಹೇಳಿದಂಥ ಮತ್ತೊಂದು ವಚನ ಇದೆ. ಬಸವಣ್ಣ ಅವರನ್ನು ಗಡಿಪಾರು ಮಾಡಿದ ಮೇಲೆ, ಬಿಟ್ಟು ಹೋದ್ಮೇಲೆ ಎಲ್ಲ ನಿಂತು ಹೋಗ್ಬಿಡ್ತದೆ ತಕ್ಷಣ. ಬಸವಣ್ಣ ನೀನು ಹೊರಟು ಹೋದೆ, ನಿನ್ನ ಅನುಭವ ಮಂಟಪ ನಿಂತು ಹೋಯಿತು, ನಿನ್ನ ಮಾಮನೆ ನಿಂತು ಹೋಯಿತು, ಇಲ್ಲಿಯ ಒಂದು ದಾಸೋಹ ನಿಂತು ಹೋಯಿತು, ಅನಾಥ ಪ್ರಯತ್ನ ಕಾಡ್ತದೆ ಅಂತ ಒಂದು ಅವ್ರದ್ದೇ ವಚನ ಇದೆ, ಅದು ಇದೆ. ಮೂರನೇ ವಚನ ಇದು ಆಯ್ದಕ್ಕಿ ಲಕ್ಕಮ್ಮ. ಆ ಅಮ್ಮ ಅಲ್ಲಿ ಅಡುಗೆ ಮಾಡ್ತಿರ್ತಾಳೆ, ಸೇವಕಿ ಯಾಕೆ, ಅವಳು ಭಾಳ ವಚನ ಬರ್ತಾರೆ ಅಮ್ಮ. ಈ ಗಂಡನ ಹೆಸರು ಮಾರಯ್ಯ, ಅವರು ವಚನದ ಅಂಕಿತ ನಮ್ಮ ಮಾರಯ್ಯ ಪ್ರವೆ ಅಂತ ಇದೆ ಆ ಅಮ್ಮನ ವಚನಗಳು. ಆ ವಚನ ಏನು ಹೇಳ್ತಾರೆ, ಮಾರಯ್ಯ ಸಕಲ ಏನದು ಶರಣ ಸಂಕುಲಕ್ಕೆ ಹೋಗಿ ಹೇಳು, ಇದು
ಭೋಜನದ ವೇಳೆ ಹೇಳಿಬಿಟ್ಟು ಕರ್ಕೊಂಡು ಬಾ, ಭೋಜನ ರೆಡಿ ಆಗಿದೆ ಅಂತ ಹೇಳ್ತಾಳೆ. ಅಡುಗೆ ಮಾಡೋ ಹೆಣ್ಮಗಳು, ಓಕೆ, ಅಡುಗೆ ಮಂಟಪದಲ್ಲಿ ಇಂತಹ ವಚನಗಳಲ್ಲಿ ಎಷ್ಟು, ಇವು ಮೂರನ್ನು ಮಾತ್ರ ನಾನು ಅವರು ಹೇಳಿದ್ರು, ಅದು ಇಲ್ಲ ಅಂತ ಹೇಳಿದ್ರು. ಇವು ಮೂರರ ಜೊತೆಗೆ ನೀಲಮ್ಮನ ಇನ್ನೂ 4 ವಚನಗಳಿದೆ, ಅಕ್ಕನಾಗಮ್ಮ ಇನ್ನೂ 3 ವಚನಗಳಿದೆ. ಅಷ್ಟೇ ಅಲ್ಲದೆ ಅಲ್ಲಮ ಪ್ರಭುಗಳ ಒಂದು 10-15 ಇನ್ನೂ ಹೆಚ್ಚೇ ಇರ್ಬೋದು ವಚನಗಳಲ್ಲಿ ಮಹಾಮನೆ 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 ಚರ್ಚೆಯ ಸಂವಾದ ವಿಷಯ ಕೂಡ ಬರ್ತದೆ. ಅಂದರೆ ವಚನಗಳಲ್ಲಿ ಇದೆ, ಇಲ್ಲ ಅಂತ ಹೇಳೋದು ಇವ್ರು ಹೇಳಿದ್ರು. ಇನ್ನೊಬ್ಬಿದ್ದಾರೆ ಇವರೇ ಟೈಪು, ಹಿಂದೆ ಒಂದು 10 ವರ್ಷದಿಂದ ಮಾತಾಡಿ ಉಗಿಸ್ಕೊಂಡು ಕೂತಿದ್ದಾರೆ, ಡಂಕೆನ್ ಜಳಕಿ ಅಂತ. ಆ ಜಳಕಿನೂ ಕೂಡ ವಚನದಲ್ಲಿ ಏನೂ ಇಲ್ಲ, ಅಲ್ಲಿ ಇರೋದೆಲ್ಲ ವೇದಶಾಸ್ತ್ರಗಳು ಹೇಳಿದ್ದೇನು ಅಂತ ಮಾಡೋದಕ್ಕೆ ಒಂದು 3 ಜನ ಇದ್ದಾರೆ. ಅವರು ಅಲ್ಲ, ಅವ್ರ ಗುರು ಇದ್ದಾರೆ, ಅವರು ಬೆಲ್ಜಿಯಮ್ದಲ್ಲಿ ಬಾಲಗಂಗಾಧರ ಅಂತ, ಈ ಕಡೆ ಅವರು ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಇಂಥವೆಲ್ಲ ಬಿಟ್ಕೊಡ್ತಾರೆ ದಕ್ಷಿಣ ಕನ್ನಡದವರು. ಅವರು ಅಲ್ಲೇನೆ, ಇವರು ದಕ್ಷಿಣ ಕನ್ನಡದಲ್ಲೇ ಇರ್ತಾರೆ, ಜಳಕಿ. ಅವರ ಮತ್ತೊಬ್ಬರು ಮಹಾಗುರು ಇಲ್ಲಿದ್ದಾರೆ, ಅವರು ರಾಜಾರಾಮ್ ಹೆಗಡೆ ಅಂತ, ಇತಿಹಾಸದ ಯಾವುದೋ ಪ್ರೊಫೆಸರ್ ರಿಟೈರ್ ಆಗಿ ಅಲ್ಲಿದ್ದಾರೆ. ಈಗ ಇದೇ ಕೆಲಸ ಮಾಡ್ತಿರೋದು ಅವರು. ಇತಿಹಾಸವನ್ನು ತಿರ್ಸೋದು, ಇದ್ದಿದ್ದನ್ನು ಹೊಸ ಇತಿಹಾಸ ಸೇರಿಸ್ಬಿಟ್ಟು ಅವರು ತುರುಕೋದು, ಇವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದ್ರ ಬಗ್ಗೆ ನಾವು ಬರೆದಿದ್ದೀವಿ, ಪುಸ್ತಕ ಬೆಳಗ್ಗೆ ನೇರವಾಗಿ ಬರೆದಿದ್ದೀವಿ ನಾವು. ಯಾಕೆ ಅವ್ರ ಆಧಾರ ಕೊಟ್ಟೆ ಬರೆದಿದ್ದೀವಿ, ನಿರಾಧಾರವಾಗಿ ನಾವು ಏನು ಹೇಳಲ್ಲ, ಏನು ಬರೆದಿಲ್ಲ ಆ ಬುಕ್ನಲ್ಲಿ ಕೂಡ, ಅದಕ್ಕೆ ಪ್ರತ್ಯುತ್ತರವಾಗಿ ಕೊಟ್ಟಿದ್ದು. ಸೊ ಹೀಗೆ ಹೇಳುವಾಗ ಇಲ್ಲಿ ಏನು ಈ ನಮಗೆ ನುಂಗಕ್ಕಾಗ್ತಾ ಇಲ್ಲ, ಇದಕ್ಕೋಸ್ಕರ ಇವರು ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿ ಗೊತ್ತಾಯ್ತಲ್ಲ. ಮುಂದೆ ನಂತರ ಬರೆದಂಥ ವಚನಗಳಿದೆ, ಇವು 12ನೇ ಶತಮಾನದ ವಚನ ಬಗ್ಗೆ ಅಷ್ಟೇ ನಾನು ಮಾತಾಡಿದೆ. ಮುಂದೆ ನಾವು ಈಗ ಇನ್ನೂ ಮುಂದೆ ಬರಬೇಕಂದ್ರೆ ಆಮೇಲೆ ಬಂದಂಥ ಬಸವ ಪುರಾಣಗಳಿದೆ ಭಾಳಷ್ಟು. ಬಸವ ಪುರಾಣಗಳ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳಬೇಕು. ಇವರು ಕೇವಲ ಕನ್ನಡ ಬಸವ ಪುರಾಣ ಅಷ್ಟೇ ಮಾತಾಡಿದ್ರು. ನಮಗೆ ಗೊತ್ತಿರುವ ಹಾಗೆ ಬಸವ ಪುರಾಣಗಳು 12, 6 ಬಸವ ಪುರಾಣಗಳು ಅದು ತೆಲುಗುದಲ್ಲಿನೇ ಇದೆ. ಮೂಲ ಮಲೆಯದ್ದು ಪಾಲಕೆ ಸೋಮನಾಥನ ಬಸವ ಪುರಾಣము. ಆನಂತರ ವನಜುಂಡಾರಾಧ್ಯ, ಇನ್ನೊಬ್ಬ ಪಿಡುಪುರ್ತಿ ಸೋಮನಾಥ ಅವರೆಲ್ಲ ಬರೆದಿದ್ದಾರೆ. ತೆಲುಗುದಲ್ಲಿ ಭಾಳ ಇದೆ, ಯಾಕಂದರೆ ಸಮೀಪ ಇದೆ, ಅಲ್ಲಿ ಬಸವ ಪುರಾಣದ ಬಾರ್ಡರ್ ಇರೋದೇ ತೆಲಂಗಾಣ. ಸೊ ಅಲ್ಲಿ ಭಾಳ ಜನ ಇದ್ದರು ತೆಲುಗು ದೇಶದಿಂದ ಬಂದವರು ಆಗಿನ ಕಾಲದಲ್ಲಿ. ಸೊ ಅದಲ್ಲದೆ ಸಂಸ್ಕೃತದಲ್ಲಿ 2 ಬಸವ ಪುರಾಣಗಳಿದೆ. ಕನ್ನಡದಲ್ಲಿ ಹಾಡಿರುವ ಹರಿಹರನ ಬಸವರಾಜ ದೇವರ ರಗಳೆ, ಆಮೇಲೆ ಇದು ಭೀಮಕವಿಯ ಬಸವ ಪುರಾಣ, ಆಮೇಲೆ ಯಾವುದದು ಶಿವತತ್ವ ಚಿಂತಾಮಣಿ ಲಕ್ಕಣ ದಂಡೇಶ, ಹೀಗೆ ಇನ್ನೂ ಏನು ಆಮೇಲೆ ಬಸವರಾಜ ಚರಿತ್ರೆ ಅಂತ, ಮತ್ತು ಸಿಂಗಿರಾಜ, ಹೀಗೆ 5-6 ಕನ್ನಡದಲ್ಲಿ 4-5 ಪುರಾಣಗಳಿದೆ ಬಸವನ ಬಗ್ಗೆ. ಇವರಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ 16ನೇ ಶತಮಾನದ ಬಸವ ಪುರಾಣ ಮಾತಾಡ್ತಾರೆ. ಅದರೊಳಗೆ ಇದ್ದಿದ್ರೆ ಇಲ್ಲ ಅಂತ ಹೇಳೋಕೆ ಅರ್ಥ ಏನು ಅಂದರೆ ಯಾರಿಗೂ ಓದೋಕ್ಕಾಗಲ್ಲ, ನಾವು ನಂಬ್ತಾರೆ ಅನ್ನುವಂಥ ಮೂರ್ಖತನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಇದು ಅಬ್ಜೆಕ್ಷನಬಲ್. ನಾವು ಇದನ್ನು ಹೇಳ್ತಾ ಇದ್ದೀವಿ, ಇದು ಅಲ್ಲಿ ನಿಂತಿರೋದು ಗೊತ್ತಾಯ್ತಲ್ಲ. ಇವು ಆಧಾರಗಳು. ಮುಂದೆ ಕಾಲಜ್ಞಾನದ ವಚನಗಳಲ್ಲಿ ಕೂಡ ಬರ್ತದೆ ಇದು. ಅದರಲ್ಲಿ ಭಾಳ ಹೆಸರುಗಳು ಬರ್ತವೆ, ಅಂಥದ್ದು 100 ಕಾಲಜ್ಞಾನ ವಚನಗಳಿದೆ. ಅದರ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ನಾವು ಇದ್ರ ಬಗ್ಗೆ ಇನ್ನೂ ಒಂದು ಇತ್ತು ಅನ್ನೋದಕ್ಕೆ ದೊಡ್ಡೊಂದು ಉದ್ಗ್ರಂಥನ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೀಗಿದೆ ಆಧಾರಗಳು ಇವು. ವಚನಗಳಲ್ಲಿ ಆಧಾರ ಇದೆ, ಕಾಲಜ್ಞಾನ ವಚನಗಳ ಆಧಾರ ಇದೆ, ಬಸವ ಪುರಾಣಗಳಲ್ಲಿ ಆಧಾರ ಇದೆ, ಹರಿಹರನ ರಗಳಲ್ಲಿ ಆಧಾರ ಇದೆ. ಇಷ್ಟೆಲ್ಲ ಇದ್ದುಕೊಂಡು ಇಲ್ಲ ಅಂತ ಹೇಳೋದಕ್ಕೂ ಉದ್ದೇಶ ಏನು ಅಂತ ನಾವು ಕೇಳಿದ್ವಿ.